ಇನ್ನ ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯ ವಿಚಾರವಾಗಿ ಸ್ವತಃ ಹೋಮ್ ಮಿನಿಸ್ಟರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಸ್ಪಷ್ಟನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೋಮ್ ಮಿನಿಸ್ಟರ್ ಹೇಳಿರೋದೇನಂತಂದ್ರೆ ಪೊಲೀಸರ ಗನ್ ಅಥವಾ ರಿವಾಲ್ವರ್ ಇಂದ ಫೈರಿಂಗ್ ಆಗಿಲ್ಲ ಅನ್ನುವಂತಹ ಕ್ಲಾರಿಟಿ. ಖಾಸಗಿ ಗನ್ಮ್ಯಾನ್ಗಳ ಬಂದೂಕಿನಿಂದಲೇ ಫೈರ್ ಆಗಿದೆ ಅಂತ ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಬಳ್ಳಾರಿ ಫೈರಿಂಗ್ ಗೊಂದಲಕ್ಕೆ ಗೃಹ ಸಚಿವರು ಈ ಮೂಲಕ ತೆರೆ ಎಳೆದಿದ್ದಾರೆ. ಸಿಐಡಿ ಎಸ್ಐಟಿ ತನಿಖೆ ಬಗ್ಗೆ ಶೀಘ್ರ ತೀರ್ಮಾನ ಅಂತಾನೂ ಪರಮೇಶ್ವರ್ ಹೇಳಿದ್ದಾರೆ. ಬಳ್ಳಾರಿ ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದು ತುಂಬಾ ಸುಲಭದ ಕೆಲಸ, ಆದರೆ ತನಿಖೆ ಮಾಡಿ ಕಾನೂನು ಚೌಕಟ್ಟಲ್ಲೇ ಕ್ರಮ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಎಸ್ಪಿ ಪವನ್ ನೆಜ್ಜೂರ್ ಬಗ್ಗೆಯೂ ಈ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ. ಬೇಸರ ಸಹಜ ಅಲ್ವಾ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ಎಡಿಜಿಪಿ ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದ್ರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನ್ಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೈನ್ ರಿಕ್ವೈರ್ಡ್ ಸಿಐಡಿಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದ್ರ ಅಗತ್ಯ ಇದ್ರೆ ಅದನ್ನ ಮಾಡ್ತೀವಿ. ಸರ್, ಇವ್ರು ಬಂಧನ ಮಾಡಬೇಕು, ಇಲ್ಲದ್ರೆ ನಾವು ಪಾದಯಾತ್ರೆ ಮಾಡ್ತೀವಿ ಬೆಂಗಳೂರಿಗೆ. ಬಂಧನ ಮಾಡೋದು ಬಹಳ ದೊಡ್ಡ ಕೆಲಸ ಅಲ್ಲ. ಆದ್ರೆ ಅದಕ್ಕೆ ಹಿಂದೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ತಗೋಬೇಕು ನೋಡಿ ಆಮೇಲೆ ಅವರು ಆಕ್ಟ್ ಮಾಡ್ತಾರೆ. ಈಗ ಉದಾಹರಣೆಗೆ ಯಾರೋ ಪ್ರೈವೇಟ್ನವರು ಇಂದ ಫೈರ್ ಆಗಿದೆ ಅಂತ ಇಟ್ಕೊಳ್ಳಿ. ಅದರದ್ದು ತನಿಖೆ ಆದ್ಮೇಲೆ ಆ ವ್ಯಕ್ತಿ ಯಾರು ಫೈರ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕಲ್ಲ. ಬಂಧನ ಇರ್ಬೋದು, ಮತ್ತೊಂದಿರ್ಬೋದು, ಅದು ಮಾಡ್ತಾರೆ. ಪ್ರೊಸೀಜರ್ಸ್ ಅವೆಲ್ಲ. ನನಗೇನು ಬಂದಿಲ್ಲ ಇನ್ನು. ಸಿಎಂ ಅವ್ರಿಗೂ ಬರೆದಿದ್ದಾರೆ. ನನಗೇನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅದಕ್ಕೇನು ಸೂಕ್ತವಾದ ಕ್ರಮ ತಗೋಬೇಕು ತಗೊಳ್ತೀವಿ. ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಈಗ MLA ಅವರು ಕೂಡ ಅವ್ರ ಕಡೆಯಿಂದನೂ ಕೊಟ್ಟಿದ್ದಾರೆ. ಸೊ ಎರಡನ್ನೂ ಕೂಡ ತಗೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ. ಸರ್, ಬಂದೂಕು ಮತ್ತು ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿ ಹತ್ಯೆಗೆ ಯತ್ನ ಮಾಡ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಗಿದೆ ಅಂತ. ಈಗ ಅದನ್ನೆಲ್ಲ ತನಿಖೆ ಆದ್ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ತನಿಖೆನಲ್ಲಿ ಬಂದೂಕು, ಹ್ಯಾಂಡ್ ಗ್ರೆನೇಡು, ಅವ್ರೇನು ಹೇಳ್ತಾರೋ ಅವೆಲ್ಲನೂ ಕೂಡ ಆ ಆಂಗಲ್ನಲ್ಲಿ ತನಿಖೆ ಮಾಡೇ ಮಾಡ್ತಾರೆ. ಅಲ್ಲಿ ಅಂತ ಸಂದರ್ಭದಲ್ಲಿ ಯಾರಾದ್ರೂ ಕೂಡ ಅವರೇನೋ ನಾಡ ಬಾಂಬು ಏನೋ ಹೇಳಿದ್ದಾರೆ, ಆ ತರದ್ದೇನಾದ್ರು ಪೆಟ್ರೋಲ್ ಬಾಂಬು ಏನೋ ಹೇಳಿ ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ಎಡಿಜಿಪಿ ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದ್ರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನ್ಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ. ಇನ್ನ ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯ ವಿಚಾರವಾಗಿ ಸ್ವತಃ ಹೋಮ್ ಮಿನಿಸ್ಟರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಸ್ಪಷ್ಟನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೋಮ್ ಮಿನಿಸ್ಟರ್ ಹೇಳಿರೋದೇನಂತಂದ್ರೆ ಪೊಲೀಸರ ಗನ್ ಅಥವಾ ರಿವಾಲ್ವರ್ ಇಂದ ಫೈರಿಂಗ್ ಆಗಿಲ್ಲ ಅನ್ನುವಂತಹ ಕ್ಲಾರಿಟಿ. ಖಾಸಗಿ ಗನ್ಮ್ಯಾನ್ಗಳ ಬಂದೂಕಿನಿಂದಲೇ ಫೈರ್ ಆಗಿದೆ ಅಂತ ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಬಳ್ಳಾರಿ ಫೈರಿಂಗ್ ಗೊಂದಲಕ್ಕೆ ಗೃಹ ಸಚಿವರು ಈ ಮೂಲಕ ತೆರೆ ಎಳೆದಿದ್ದಾರೆ. ಸಿಐಡಿ ಎಸ್ಐಟಿ ತನಿಖೆ ಬಗ್ಗೆ ಶೀಘ್ರ ತೀರ್ಮಾನ ಅಂತಾನೂ ಪರಮೇಶ್ವರ್ ಹೇಳಿದ್ದಾರೆ. ಬಳ್ಳಾರಿ ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದು ತುಂಬಾ ಸುಲಭದ ಕೆಲಸ, ಆದರೆ ತನಿಖೆ ಮಾಡಿ ಕಾನೂನು ಚೌಕಟ್ಟಲ್ಲೇ ಕ್ರಮ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಎಸ್ಪಿ ಪವನ್ ನೆಜ್ಜೂರ್ ಬಗ್ಗೆಯೂ ಈ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ. ಬೇಸರ ಸಹಜ ಅಲ್ವಾ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ಎಡಿಜಿಪಿ ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದ್ರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನ್ಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೈನ್ ರಿಕ್ವೈರ್ಡ್ ಸಿಐಡಿಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದ್ರ ಅಗತ್ಯ ಇದ್ರೆ ಅದನ್ನ ಮಾಡ್ತೀವಿ. ಸರ್, ಇವ್ರು ಬಂಧನ ಮಾಡಬೇಕು, ಇಲ್ಲದ್ರೆ ನಾವು ಪಾದಯಾತ್ರೆ ಮಾಡ್ತೀವಿ ಬೆಂಗಳೂರಿಗೆ. ಬಂಧನ ಮಾಡೋದು ಬಹಳ ದೊಡ್ಡ ಕೆಲಸ ಅಲ್ಲ. ಆದ್ರೆ ಅದಕ್ಕೆ ಹಿಂದೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ತಗೋಬೇಕು ನೋಡಿ ಆಮೇಲೆ ಅವರು ಆಕ್ಟ್ ಮಾಡ್ತಾರೆ. ಈಗ ಉದಾಹರಣೆಗೆ ಯಾರೋ ಪ್ರೈವೇಟ್ನವರು ಇಂದ ಫೈರ್ ಆಗಿದೆ ಅಂತ ಇಟ್ಕೊಳ್ಳಿ. ಅದರದ್ದು ತನಿಖೆ ಆದ್ಮೇಲೆ ಆ ವ್ಯಕ್ತಿ ಯಾರು ಫೈರ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕಲ್ಲ. ಬಂಧನ ಇರ್ಬೋದು, ಮತ್ತೊಂದಿರ್ಬೋದು, ಅದು ಮಾಡ್ತಾರೆ.
ಪ್ರೊಸೀಜರ್ಸ್ ಅವೆಲ್ಲ ಪತ್ರ ಬರೆದಿದ್ದಾರೆ ಜಡ್ಜ್ ನನಗೇನು ಬಂದಿಲ್ಲ ಇನ್ನು. ಸಿಎಂ ಅವ್ರಿಗೂ ಬರೆದಿದ್ದಾರೆ. ನನಗೇನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅದಕ್ಕೇನು ಸೂಕ್ತವಾದ ಕ್ರಮ ತಗೋಬೇಕು ತಗೊಳ್ತೀವಿ. ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಈಗ MLA ಅವರು ಕೂಡ ಅವ್ರ ಕಡೆಯಿಂದನೂ ಕೊಟ್ಟಿದ್ದಾರೆ. ಸೊ ಎರಡನ್ನೂ ಕೂಡ ತಗೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ಸರ್. ಬಂದೂಕು ಮತ್ತು ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿ ಹತ್ಯೆಗೆ ಯತ್ನ ಮಾಡ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಗಿದೆ ಅಂತ. ಈಗ ಅದನ್ನೆಲ್ಲ ತನಿಖೆ ಆದ್ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ತನಿಖೆನಲ್ಲಿ ಬಂದೂಕು, ಹ್ಯಾಂಡ್ ಗ್ರೆನೇಡು, ಅವ್ರೇನು ಹೇಳ್ತಾರೋ ಅವೆಲ್ಲನೂ ಕೂಡ ಆ ಆಂಗಲ್ನಲ್ಲಿ ತನಿಖೆ ಮಾಡೇ ಮಾಡ್ತಾರೆ. ಅಲ್ಲಿ ಅಂತ ಸಂದರ್ಭದಲ್ಲಿ ಯಾರಾದರೂ ಕೂಡ ಅವರೇನೋ ನಾಡ ಬಾಂಬು ಏನೋ ಹೇಳಿದ್ದಾರೆ, ಆ ಥರದ್ದೇನಾದರೂ ಪೆಟ್ರೋಲ್ ಬಾಂಬು ಏನೋ ಹೇಳಿ ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ADGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದ್ರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನ್ಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ. ಇನ್ನ ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯ ವಿಚಾರವಾಗಿ ಸ್ವತಃ ಹೋಮ್ ಮಿನಿಸ್ಟರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಸ್ಪಷ್ಟನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೋಮ್ ಮಿನಿಸ್ಟರ್ ಹೇಳಿರೋದೇನಂತಂದ್ರೆ, ಪೊಲೀಸರ ಗನ್ ಅಥವಾ ರಿವಾಲ್ವರ್ ಇಂದ ಫೈರಿಂಗ್ ಆಗಿಲ್ಲ ಅನ್ನುವಂತಹ ಕ್ಲಾರಿಟಿ. ಖಾಸಗಿ ಗನ್ಮ್ಯಾನ್ಗಳ ಬಂದೂಕಿನಿಂದಲೇ ಫೈರ್ ಆಗಿದೆ ಅಂತ ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಬಳ್ಳಾರಿ ಫೈರಿಂಗ್ ಗೊಂದಲಕ್ಕೆ ಗೃಹ ಸಚಿವರು ಈ ಮೂಲಕ ತೆರೆ ಎಳೆದಿದ್ದಾರೆ. CID SIT ತನಿಖೆ ಬಗ್ಗೆ ಶೀಘ್ರ ತೀರ್ಮಾನ ಅಂತಾನೂ ಪರಮೇಶ್ವರ್ ಹೇಳಿದ್ದಾರೆ. ಬಳ್ಳಾರಿ ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದು ತುಂಬಾ ಸುಲಭದ ಕೆಲಸ, ಆದರೆ ತನಿಖೆ ಮಾಡಿ ಕಾನೂನು ಚೌಕಟ್ಟಲ್ಲೇ ಕ್ರಮ ಅಂತ ಪರಮೇಶ್ವರ್ ಹೇಳಿದ್ದಾರೆ. SP ಪವನ್ ನೆಜ್ಜೂರ್ ಬಗ್ಗೆಯೂ ಈ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ. ಬೇಸರ ಸಹಜ ಅಲ್ವಾ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ADGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದ್ರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನ್ಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ. ಸರ್, ಇದು ಎನ್ಕ್ವೈರಿ ಏನಾದ್ರು CID ಅಥವಾ SIT ಕೊಡುವಂತ ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೈನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದ್ರ ಅಗತ್ಯ ಇದ್ರೆ ಅದನ್ನ ಮಾಡ್ತೀವಿ. ಸರ್, ಇವ್ರು ಬಂಧನ ಮಾಡಬೇಕು, ಇಲ್ಲಾಂದ್ರೆ ನಾವು ಪಾದಯಾತ್ರೆ ಮಾಡ್ತೀವಿ ಬೆಂಗಳೂರಿಗೆ. ಬಂಧನ ಮಾಡೋದು ಬಹಳ ದೊಡ್ಡ ಕೆಲಸ ಅಲ್ಲ. ಆದ್ರೆ ಅದಕ್ಕೆ ಹಿಂದೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ತಗೋಬೇಕು ನೋಡಿ ಆಮೇಲೆ ಅವರು ಆಕ್ಟ್ ಮಾಡ್ತಾರೆ. ಈಗ ಉದಾಹರಣೆಗೆ ಯಾರೋ ಪ್ರೈವೇಟ್ನವರು ಇಂದ ಫೈರ್ ಆಗಿದೆ ಅಂತ ಇಟ್ಕೊಳ್ಳಿ. ಅದರದ್ದು ತನಿಖೆ ಆದ್ಮೇಲೆ ಆ ವ್ಯಕ್ತಿ ಯಾರು ಫೈರ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕಲ್ಲ. ಬಂಧನ ಇರ್ಬೋದು, ಮತ್ತೊಂದಿರ್ಬೋದು, ಅದು ಮಾಡ್ತಾರೆ. ಪ್ರೊಸೀಜರ್ಸ್ ಅವೆಲ್ಲ. ಪತ್ರ ಬರೆದಿದ್ದಾರೆ ಜಡ್ಜ್ ನನಗೇನು ಬಂದಿಲ್ಲ ಇನ್ನು. ಸಿಎಂ ಅವ್ರಿಗೂ ಬರೆದಿದ್ದಾರೆ. ನನಗೇನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅದಕ್ಕೇನು ಸೂಕ್ತವಾದ ಕ್ರಮ ತಗೋಬೇಕು ತಗೊಳ್ತೀವಿ. ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಈಗ MLA ಅವರು ಕೂಡ ಅವ್ರ ಕಡೆಯಿಂದನೂ ಕೊಟ್ಟಿದ್ದಾರೆ. ಸೊ ಎರಡನ್ನೂ ಕೂಡ ತಗೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ಸರ್. ಬಂದೂಕು ಮತ್ತು ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿ ಹತ್ಯೆಗೆ ಯತ್ನ ಮಾಡ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಗಿದೆ ಅಂತ. ಈಗ ಅದನ್ನೆಲ್ಲ ತನಿಖೆ ಆದ್ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ತನಿಖೆನಲ್ಲಿ ಬಂದೂಕು, ಹ್ಯಾಂಡ್ ಗ್ರೆನೇಡು, ಅವ್ರೇನು ಹೇಳ್ತಾರೋ ಅವೆಲ್ಲನೂ ಕೂಡ ಆ ಆಂಗಲ್ನಲ್ಲಿ ತನಿಖೆ ಮಾಡೇ ಮಾಡ್ತಾರೆ. ಅಲ್ಲಿ ಅಂತ ಸಂದರ್ಭದಲ್ಲಿ ಯಾರಾದರೂ ಕೂಡ ಅವರೇನೋ ನಾಡ ಬಾಂಬು ಏನೋ ಹೇಳಿದ್ದಾರೆ, ಆ ಥರದ್ದೇನಾದರೂ ಪೆಟ್ರೋಲ್ ಬಾಂಬು ಏನೋ ಹೇಳಿ ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ADGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದ್ರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನ್ಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ.